ಮಕ್ಕಳಿಗೆ ಒಂದು ನೆತ್ತ ಮೇಲೆ ಬಂದ್ಬಿಟ್ಟಿದೆ. ನಮ್ಮ ಪದ್ಮನಾಭ ಅಷ್ಟು ಅವಸರದಿಂದ ಹೊರಟಿದ್ದೆ. ಎಲ್ಲಿ ಹೊರಟಿದ್ದೆ? ಧರ್ಮ ಹಾಳಾತ್ರಿ ಬಿಟ್ರೆ ಧರ್ಮ ಹಾಳಾಯ್ತು. ಧರ್ಮ ಹಾಳಾಯ್ತು ಏನು ಹಾಗಂದ್ರೆ ಬಸವರಾಜರು ಬಸವರಾಜರಂತೆ ಬಸವಣ್ಣ ಬಸವ ಅನ್ನೋ ಬಸವಣ್ಣ ಅವರು ಹೊಲೆರ ಶಾಂತ ಪಾಪಂ ಆ ಒಲಿಯ ಸುದ್ದಿ ಹೀಗ್ಯಾಕು ಮಾತಾಡ್ತಾ ಹಾದಿಯಲ್ಲಿ ನಿಲ್ಬೇಡ ನಡಿ. ಬಿಟ್ರೆ ಬಸವಣ್ಣವರು ಹೊಲೆಯ ಮನೆಯಲ್ಲಿ ಆ ಹೊಲೆಯ ನಾಗನ ಮತ್ತ ಬಸವರಾಜರು ಇಬ್ರು ಕೂಡಿ ಉಂಡ್ರಿ. ಏನು ಬಸವಣ್ಣನವರು ಒಲಿಯರ ನಾಗನ ಮನೆಯಲ್ಲಿ ಊಟ ಮಾಡಿದರು. ಇದೇ ಕಣ್ಣಿಲ್ಲ ನೋಡೇನ್ರಿ ನಾನು ಇಲ್ಲೇ ತಿರುಗಾಡಿ. ನೀವು ಹಾಳಾಯ್ತು ಧರ್ಮ ಹಾಳಾಯ್ತು. ಬಸವಣ್ಣನವರು ಒಲಿಯರ ನಾಗನ ಮನೆಯಲ್ಲಿ ಊಟ ಮಾಡಿದರು. ಬಟ್ರೆ ಗುಂಡಿಗೆ ಗಟ್ಟಿ ಹಿಡ್ಕೊಡ್ರಿ. ಎಷ್ಟು ಹಿಡ್ಕೊಂಡು ಕೇಳಕತ್ತೀರೋ ಮಾರಾಯ? ಯಾಕಂತಂದ್ರೆ ಬಸವಣ್ಣವರು ಒಲೆ ನಾಗನಲ್ಲಿ ಉಂಡ್ರಲ್ಲ, ಅದು ನೀವು ನೋಡಿರೆ ನಾನು ಕಣ್ಣಿಗೆ ನೋಡಿನಿ. ನಿನ್ನ ಕಣ್ಣಿಂದ ನೋಡಿ ಧರ್ಮ ಹಾಳಾಯ್ತು. ಊಟ ಮಾಡಿದ್ರೆ ಒಳ್ಳೆ ರೀತಿ ಕಟ್ಟಬಿಟ್ರೆ ಏನು ವಿಷಯವೇ ಭಟ್ರೆ ನೀವು ಉತ್ತಮ ಕುಲದವರು ಒಲೆಯರ ಮನೆಯಲ್ಲಿ ಸಹಭೋಜನ ಮಾಡಬಹುದೇ ಭಟ್ರೆ? ಎಷ್ಟೋ ಪವಿತ್ರವನ್ನು ಅರಿದು ಹಾಕಿದಾಗಲೇ ಬಸವಣ್ಣನ ಹುಟ್ಟು ಮಕ್ಕಳ ಎಂದೋ ನಾಶವಾಗಿದೆ. ಹಾಗಾದರೆ ಅವರು ಒಲಿಯರ ನಾಗನ ಮನೆಯಲ್ಲಿ ಊಟ ಮಾಡಿದ್ದು ನಮಗೇನು ಸಂಬಂಧವಿಲ್ಲ ಅಂತ ಆಯ್ತಲ್ಲವೇ? ಪದ್ಮನಾಭ, ನೀನು ಬೇಗನೆ ಹೋಗಿ ಮಂತ್ರನ್ನ ಪಂಡಿತರಿಗೆ ಈ ಸುದ್ದಿಯನ್ನು ತಿಳಿಸಿ ನಾವು ಬರುತ್ತೇವೆ. ಕೆಲಸ ಪಂಟರಿಗೆ ಕರ್ಕೊಂಡ್ಬರ್ತೇನೆ. ಏನು ಬೆತ್ತಂಬಿಟ್ರೆ ನೀವು ಒಂದಕ್ಕೆ ಅದೇ ಬಸವ